ದಿಲೀಪ್ ರಾಜ್ 11ನೇ ಪುಣ್ಯತಿಥಿ ದಿನ ಒಂದು ಅಸಲಿ ಸತ್ಯವನ್ನು ದಿಲೀಪ್ ರಾಜ್ರವರ ಪತ್ನಿ ಬಿಚ್ಚಿಟ್ಟಿದ್ದಾರೆ. ಒಂದು ದೊಡ್ಡ ಭಾರಿ ಆಘಾತಕ್ಕೆ ಈಡಾಗಿದ್ದಾರೆ ದಿಲೀಪ್ ರಾಜ್ ಪತ್ನಿಯವರು. ಸೊ ಅಷ್ಟಕ್ಕೂ ಏನಾಯಿತು, ಏನನ್ನ ಬಿಚ್ಚಿಟ್ರು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡೆ ಹಾಕಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಿಲೀಪ್ ರಾಜ್ ಒಬ್ಬ ಕನ್ನಡ ಅತ್ಯುತ್ತಮ ನಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ನಟ ಹಾಗೆ ನಿರ್ದೇಶಕ, ಹಲವಾರು ಒಂದು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದಿಷ್ಟು ಧಾರಾವಾಹಿಗಳಲ್ಲೂ ಕೂಡ ಒಂದಿಷ್ಟು ನಟಿಸಿದ್ದಾರೆ. ಹಿಟ್ಲರ್ ಕಲ್ಯಾಣ ಆಗಿರ್ಬೋದು, ಹಲವಾರು ಧಾರಾವಾಹಿಗಳಲ್ಲಿ ಇವರು ನಟಿಸಿದ್ದಾರೆ. ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಸೊ ಅವರ ಹೆಂಡತಿಯವರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಇವರು ಮೊಟ್ಟ ಮೊದಲನೇದಾಗಿ ಅವರ ಹೆಂಡತಿಗೆ ಟೈಮ್ ಕೊಡ್ತಿರ್ಲಿಲ್ವಂತೆ. ಅವರ ಹೆಂಡತಿಗಾಗಲಿ ಅವರ ಮಕ್ಕಳಿಗಾಗಲಿ ಸರಿಯಾಗಿ ಟೈಮನ್ನು ಕೊಡ್ತಿರ್ಲಿಲ್ವಂತೆ. ಯಾಕಪ್ಪ ಅಂತಂದರೆ ಯಾವಾಗಲೂ ಒಂದು ಬ್ಯುಸಿ ಆಗಿರ್ತಿದ್ದರಂತೆ, ಯಾವಾಗಲೂ ಕೆಲಸ ಅಂತ ಪಡ್ಕೊಳ್ತಾ ಇದ್ರಂತೆ. ಮೊಟ್ಟ ಮೊದಲನೇದಾಗಿ ಯಾವಾಗಲೂ ದುಡ್ಡು ಅಂತ ದುಡ್ಡಿನ ಹಿಂದೆ ಹೋಗ್ತಾ ಇದ್ರಂತೆ. ಅದಾದ ನಂತರ ಇತ್ತೀಚಿನ ಕೆಲವು ಒಂದು ವರ್ಷಗಳಲ್ಲಿ ಸ್ವಲ್ಪ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಹೆಂಡತಿ, ಫ್ಯಾಮಿಲಿ, ಮಕ್ಕಳು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅದಾದ ನಂತರ ಒಂದು ಮರಣವನ್ನು ಹೊಂದಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಹೆಂಡತಿ ತುಂಬಾ ದುಃಖದ ವಿಷಯದಲ್ಲಿ ಹೇಳ್ತಾರೆ. ಕೇವಲ ಒಂದೇ ಒಂದು ವರ್ಷ ಆಗಿತ್ತು ನಮಗೆ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ, ಆಗಾಗಲೇ ದೇವರ ಕರ್ಕೊಂಡು ಬಿಟ್ಟ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನಾನು ದೇವರನ್ನು ಕ್ಷಮಿಸಲ್ಲ. ಯಾಕಪ್ಪ ಅಂತಂದರೆ ಅವನು ಯಾರು ಚೆನ್ನಾಗಿರ್ತಾರೋ ಅವ್ರ ಮೇಲೆ ಒಂದು ಯಾವಾಗಲೂ ಒಂದು ಕೆಟ್ಟ ಕಣ್ಣು ಇದ್ದೇ ಇರುತ್ತೆ. ಯಾಕಪ್ಪ ಅಂತಂದರೆ ಯಾರು ಪ್ರೀತಿಯಿಂದ ಇರ್ತಾರೋ, ಯಾರು ಒಂದು ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೋ ಅವರನ್ನು ಆದಷ್ಟು ಬೇಗ ಕರ್ಕೊಂಡು ಬಿಡ್ತಾನೆ. ಯಾರು ಒಂದು ಕಿತ್ತಾಡ್ತಾ ಇರ್ತಾರೋ, ಯಾರು ಒಂದು ಜಗಳವನ್ನು ಆಡ್ತಿರ್ತಾರೋ, ಯಾರು ಒಂದು ಡಿವೋರ್ಸ್ನ ಮಟ್ಟಿಗೆ ಹೋಗ್ತಾರೋ ಅವರನ್ನು ಚೆನ್ನಾಗಿ ಇಡ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ದಿಲೀಪ್ ರಾಜ್ರವರ ಪತ್ನಿಗಳು ಹೇಳ್ತಾರೆ. ಸೊ ನಾನು ದೇವರನ್ನು ಸುಮ್ಮನೆ ಬಿಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸಿಟ್ಟಿನಿಂದ ಹೇಳ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ದಿಲೀಪ್ ರಾಜ್ರವರು ಸಾವನ್ನಪ್ಪಿದ್ದು ಹೇಗೆ, ಇವರ ಸಾವು ಹೇಗಾಯಿತು ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ, ಇವರು ಹೃದಯಾಘಾತದಿಂದ ಒಂದು ಮರಣವನ್ನು ಹೊಂದಿದ್ರು ಅಂತಕ್ಕಂಥ ಸುದ್ದಿಗಳು ಎಲ್ಲೆಡೆ ವೈರಲ್ ಆಗ್ತಾ ಇವೆ. ಸೊ ಅಷ್ಟಕ್ಕೂ ಏನಾಯಿತು, ಇವರಿಗೆ ಹೃದಯಾಘಾತದಿಂದ ಯಾಕೆ ಮರಣವನ್ನು ಹೊಂದಿದ್ರು, ಒಂದು ಆಸ್ಪತ್ರೆಗೆ ಸೇರಿಕೊಳ್ಳಿಲ್ಲ, ಆಸ್ಪತ್ರೆಗೆ ತೋರಿಸಲಿಲ್ವಾ ಅಂತಕ್ಕಂಥ ಮಾತನ್ನು ನೋಡಬೇಕಪ್ಪ ಅಂತಂದರೆ, ಇಲ್ಲಿ ಒಂದು ಆಸ್ಪತ್ರೆಗೆ ತೋರಿಸುವ ವೇಳೆಯೇ ಇವರಿಗೆ ಒಂದು ಹೃದಯಾಘಾತವಾಗಿತ್ತು. ಯಾಕಪ್ಪ ಅಂತಂದರೆ ಇವರು ಒಂದು ಹೃದಯಾಘಾತವನ್ನು, ಎದೆ ನೋವನ್ನು ನಿರ್ಲಕ್ಷಿಸುತ್ತಾರೆ. ಯಾಕಪ್ಪ ಅಂತಂದರೆ ಒಂದು ಹಿಂದಿನ ದಿನ ಒಂದು ಎದೆ ನೋವು ಇವರಿಗೆ ಕಾಣಿಸಿಕೊಂಡ್ರು ರಾತ್ರಿ ವೇಳೆ. ಸೊ ಆ ಒಂದು ಹೃದಯಾಘಾತವನ್ನು, ಒಂದು ಎದೆ ನೋವನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಯಾಕಪ್ಪ ಅಂತಂದರೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ಅಂದರೆ, ಅವರ ಒಂದು ವಾಚ್ನಲ್ಲಿ ಒಂದು ಕರೆಕ್ಟಾಗಿ ಒಂದು ಅವರ ಹಾರ್ಟ್ ಬೀಟ್ ಪಲ್ಸನ್ನು ತೋರಿಸ್ತಾ ಇರುತ್ತೆ. ಅದಕ್ಕಾಗಿ ಆ ಒಂದು ಎದೆ ನೋವನ್ನು ನಿರ್ಲಕ್ಷಿಸಿ, ಇಲ್ಲ ನಾನು ಖಾರ ತಿಂದಿದ್ದೀನಿ, ನನಗೆ ಗ್ಯಾಸ್ ಅಸಿಡಿಟಿ ಆಗಿರ್ಬೋದು ಅಂತಕ್ಕಂಥ ಒಂದು ಯೋಚನೆಯಿಂದ ಆ ಒಂದು ಎದೆ ನೋವನ್ನು ನಿರ್ಲಕ್ಷಿಸಿ ಬಿಡ್ತಾರೆ. ಅದಕ್ಕೆ ಬೆಳಗಿನ ವೇಳೆ ಒಂದು ಹೃದಯಾಘಾತವಾಗುತ್ತೆ. ಸೊ ತುಂಬಾ ಒಂದು ಎದೆ ನೋವಿಸುತ್ತಿರುವಾಗ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಮೊದಲ 2 ಆಸ್ಪತ್ರೆಗಳಲ್ಲಿ ಯಾವುದೇ ವೈದ್ಯರು ಇರೋದಿಲ್ಲ. ಅದಕ್ಕಾಗಿ ಇನ್ನು 3ನೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಒಂದು ದಾರಿಯ ಮಧ್ಯದಲ್ಲಿ ಒಂದು ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಸೊ ಹೌದು ಸ್ನೇಹಿತರೆ, ಒಬ್ಬ ಒಳ್ಳೆಯ ಕನ್ನಡ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ. ಸೊ ತುಂಬ ದುಃಖದ ಸಂಗತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರ ಒಂದು ಫ್ಯಾಮಿಲಿಗೆ ಆ ಒಂದು ಸಂಕಟವನ್ನು ಒಂದು ತಡ್ಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಹಾರೈಸೋಣ. ಹಾಗೆ ಇವರ ಒಂದು ಜೋಡಿ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇವರ ಒಂದು ಯಾವ ಮೂವಿ, ಒಂದು ಯಾವ ಧಾರಾವಾಹಿ ಅಥವಾ ಯಾವ ನಿರ್ದೇಶನದ ಮೂವಿ ಇಷ್ಟ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ.